ಫುಟ್ಪಾತ್ ವ್ಯಾಪಾರಿಗಳು ನಿಮಗೆ ಸೀಟ್ ಹಾಕಿ ಗೆಲ್ಸಿದ್ಕೆ ನೀವು ನಮ್ಮ ಸೀಟ್ನೇ ಫುಟ್ಪಾತ್ನೇ ಕಿತ್ಕೊಂಡು ಬಿಟ್ಟಿದ್ದೀರಾ ಸರ್. ನಾವು ಎಲ್ಲೋಗ್ಬೇಕು? ನಮ್ಗೆ ಯಾವ್ದಾದ್ರು ಅಂಗಡಿ ಕೊಡ್ಸಿದ್ದೀರಾ? ಇಲ್ಲ ಸ್ವಂತ ಮನೆ ಐತಾ? 2,000 ರೂಪಾಯಿ ಆಸೆ ತೋರಿಸ್ಬಿಟ್ಟು ಎಲ್ಲ ಕಿತ್ಕೊಂಡಿದ್ದೀರಾ ನೀವು. ನಾವು ಎಲ್ಲೋಗ್ಬೇಕು? ನಮ್ಗೆ ನ್ಯಾಯ ಕೊಡಿಸಿ ಸರ್. ಅವ್ರು ಏನ್ ಹೇಳ್ತಾರೆ ಗೊತ್ತಾ, 2,000 ರೂಪಾಯಿನೂ ಕೊಡ್ತಾ ಇದೀವಿ ಫುಟ್ಪಾತ್ ಮೇಲೆ ನಿಮ್ಗೆ. ನಮ್ಗೆ ಯಾವ್ದು ಬರ್ತಾ ಇಲ್ಲ ಸರ್. ನಮಗೆ ಬೇಡ ಮೇಡಮ್, ಬೇಡ ನಮ್ಗೆ ಜೀವನ ಮಾಡಕ್ಕೆ ನಮ್ಗೆ ದಾರಿ ಕೊಟ್ಬಿಡ್ಲಿ ಅಷ್ಟೇ ಸಾಕು. ನಾವು ಇದನ್ನೇ ನಂಬಿ ಬದುಕ್ತಾ ಇರೋದು. ನಮ್ಗೆ 3 ಮಕ್ಕಳಿದ್ದಾರೆ. ಇದನ್ನೇ ನಂಬಿ ನಾನು ಜೀವನ ಮಾಡ್ತಾ ಇರೋದು. ಎಲ್ಲಿಗೆ ಹೋಗ್ಬೇಕು ನಾವು? ಅದೇಮ್ಮ ಹೇಳ್ತಾ ಇರೋದು. ಅವ್ರು ಏನ್ ಹೇಳ್ತಾರೆ ಗೊತ್ತಾ, 2,000 ರೂಪಾಯಿ ಕೊಡೋದ್ರ ಜೊತೆಗೆ ಫುಟ್ಪಾತ್ ಅಲ್ಲಿ ಬಾಡಿಗೆ ಕಟ್ಟಂಗಿಲ್ಲ, ಟ್ಯಾಕ್ಸ್ ಫ್ರೀ. ನೀವೆಲ್ಲ ಇವಾಗ ಇಷ್ಟು ವರ್ಷದಿಂದ, ಸುಮಾರು ವರ್ಷದಿಂದ ನೀವು ಇದನ್ನೇ ಮಾಡ್ಕೊಂಡ್ ಬಂದಿದ್ರಲ್ವಾ? ಹೌದು ಮೇಡಮ್. ಎಲ್ಲೋಯ್ತು ಮೇಡಮ್? ಎಲ್ಲಿ ಮೇಡಮ್ ದುಡ್ದು ಮಡ್ಗಂಗಿದ್ರೆ ನಾವ್ಯಾಕೆ ಮೇಡಮ್ ಈ ಫುಟ್ಪಾತ್ ಮೇಲೆ ಬಂದು ಕೂತ್ಕೋತಾ ಇದ್ವಿ? ಮನೇಲಿ ಇರ್ತಾ ಇದ್ವಿ. ಇಲ್ಲಿ ಯಾಕೆ ಬರ್ಬೇಕಾಗಿತ್ತು ನಾವು? ಯಾಕಂದ್ರೆ ನಿಮ್ ತಾತ ಮುತ್ತಾತನಿಂದ ಇಲ್ಲೇ ಮಾಡಿರೋದು ಕೂತ್ಕೊಂಡು. ಹೌದು ಮೇಡಮ್, ಹೌದು ಮೇಡಮ್. ಅವತ್ತಿಂದ ನೀವು ದುಡ್ದಿರೋದ್ನ ಇವಾಗ ಎಷ್ಟು ದುಡಿಬೋದು ದಿನಕ್ಕೆ ನೀವು? ಮೇಡಮ್ ದಿನ ಒಂದು 500 ಆಗ್ಬೋದು, ಒಂದು 800 ರೂಪಾಯಿನೋ ಆಗ್ಬೋದು. ಇಷ್ಟೇ ಅಂತ ನಾವು ಹೇಳಕ್ ಆಗಲ್ಲ ಮೇಡಮ್. ಒಂದಿನ ಆಗುತ್ತೆ, ಒಂದಿನ ಆಗೋದೇ ಇಲ್ಲ. ಒಂದಿನ ಬೋನಿ ಮಾಡೋದೇ 12 ಗಂಟೆ ಆಗ್ಬೋದು. ಎಲ್ಲಿ ಏನು ಮಾಡೋದು ಮೇಡಮ್ ನಾವು? ಎಲ್ಲಿಗೆ ಹೋಗ್ಬೇಕು ಮೇಡಮ್ ನಾವು? ಮೇಡಮ್ ಕೂಡಿಕೊಳ್ಳಕ್ಕೆ ಮೇಡಮ್ ಫೈನಾನ್ಸ್ಗಳಿದೆ ಮೇಡಮ್, ದಿನನಿತ್ಯ ಕಮಿಟ್ಮೆಂಟ್ಗಳಿದೆ. ಎಲ್ಲಿಗೆ ಹೋಗೋದು ಮೇಡಮ್ ನಾವು? ದಿನ ಲೋನ್ ತಗೊಂಡಿದೀವಿ, ಅದೆಲ್ಲ ಕಟ್ಟಬೇಕು. ಎಲ್ಲಿಗೆ ಹೋಗ್ಬೇಕು ನಾವು? ದಿನ ಲೋನ್ ತಗೊಂಡಿದೀವಿ ಮೇಡಮ್, ದಿನ 500 ರೂಪಾಯಿ ಕಟ್ಬೇಕು ನಾವು. ಏನು ಮಾಡ್ಬೇಕು ನಾವು? ಹೇಳಿ ಮೇಡಮ್ ನೀವೇ. ಮೇಡಮ್ ಬೆಂಗಳೂರು ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ, ಅವ್ರು ಬಯಸೋದು ಬೇಡ ಅಂತ ನಾವು ಹೇಳಲ್ಲ. ಈಗ ಪಬ್ಲಿಕ್ ನಮ್ಮಿಂದ ಯಾವ ತೊಂದರೆ ಆಗಿದೆ ಮೇಡಮ್? ನಾವೇನಾರ ಪಬ್ಲಿಕ್ ತೊಂದರೆ ಕೊಟ್ಟಿದ್ದೀವ? ನಾವೇ ಪಾಪ ಹೋಗೋರಿಗೆ ಸೈಡ್ ಮಾಡಿ ಕೊಡ್ತೀವಿ, ಇಲ್ಲ ನಿಂತ್ಕೊಳ್ಳೋರಿಗೆ ಪಾಪ ಸೈಡ್ ಮಾಡಿ ನಿಲ್ಲಿಸ್ತೀವಿ. ಅಷ್ಟು ಮಾಡ್ತೀವಲ್ಲ ಮೇಡಮ್. ನಾವು ಇನ್ನೇನು ಮಾಡ್ತೀವಿ ಮೇಡಮ್ ನಾವು? ಮೇಡಮ್ ಆ ಥರ ಎಲ್ಲ ಏನು ಮಾಡಲ್ಲ ಮೇಡಮ್. ಇದೆಲ್ಲ ಸುಮ್ಮನೆ ಅವರು ಇದು ಮಾಡ್ತಾ ಇರೋದು ಹೊರತು ಯಾರು ಏನು ಮಾಡ್ತಾ ಇಲ್ಲ ಮೇಡಮ್. ನಾವು ಪಬ್ಲಿಕ್ ಅಂತೂ ಯಾರಿಗೂ ಯಾವ ತೊಂದರೆ ನಾವು ಕೊಟ್ಟೇ ಇಲ್ಲ ಇದುವರೆಗೂ. ಮೇಡಮ್ ನಾವು ಯಾವುದೇ ಕಾರಣಕ್ಕೂ ನಾವು ಇದೇ ನಂಬ್ಕೊಂಡಿರೋದು ಮೇಡಮ್. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಮೇಡಮ್. ನಮಗೆ ಬೇಕೇ ಬೇಕು. ಏನ್ ಮಾಡ್ತೀರಾ ಅಂದ್ರೆ ಅದೇನ್ ಕೊಡ್ತಾರ ಕೊಡ್ಲಿ ಮೇಡಮ್. ಅವ್ರು ಸರ್ಕಾರದಿಂದ ಎಲ್ಲರಿಗೂ ಇಷ್ಟಿಷ್ಟು ಅಂತ ಕೊಟ್ಬಿಡ್ಲಿ ಮೇಡಮ್. ಜಾಗ ತೋರಿಸ್ತಾರ, ಜಾಗನೇ ಕೊಟ್ಬಿಡ್ಲಿ ಮೇಡಮ್. ನಾವು ನಮ್ಮ ಮಕ್ಕಳನ್ನ ಸಾಕೊಂಡು ಹೋಗ್ತೀವಿ. ಈಗ ನಮ್ಮ 3 ಮಕ್ಕಳಿಗೆ ಯಾರೋ ಮೇಡಮ್ ಆಧಾರ ಯಾರು ಮಾಡ್ತಾರ? ಈಗ ನಾವು ದುಡಿದ್ರೇನೆ. ಇವಾಗ ನಾನು ನೋಡಿ, ಈಗ ನೆನ್ನೆಯಿಂದ ನನ್ನ ಮಗಳು ಫೋನ್ ಮಾಡಿ ಕೇಳ್ತಾ ಇದ್ದಾಳೆ, ಅಮ್ಮ ನೀನು ಅಂಗಡಿ ಹಾಕಕ್ ಬಿಟ್ರಾ ಅಂತ ಕೇಳ್ತಾ ಇದ್ದಾಳೆ. ಯಾಕೆ? ಮಕ್ಕಳಿಗೆ ಎಷ್ಟು ಭಯ ಇರ್ಬೋದು? ಇಲ್ಲಿ ದುಡಿದ್ರೇನೆ, ಜೀವನ ಮಾಡಿದ್ರೇನೆ ನಮ್ಮ ಮಕ್ಕಳು ಸಾಕಾಗೋದು. ಯಾರು ಕೊಡ್ತಾರೆ ನಮಗೆ? ಅದನ್ನ ಹೇಳಿ ಮೇಡಮ್ ನೀವು. ಅವ್ರು ಹೇಳ್ತಾರೆ ಎಲ್ಲೋ ಕೂತ್ಕೊಂಡು ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರು ಆರಾಮಾಗಿರ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕು? ಮೊದಲು ಆ ಸರ್ಕಾರ, ಫಸ್ಟ್ ಈ ಸರ್ಕಾರ ಕಿತ್ತಕ್ಕೆ ಮೇಡಮ್. ಮೊದಲು ನಾವು ಆರ್ಸಿಲ್ಲ ಮೇಡಮ್, ನಮಗೆ ಬೇಕಾಗೂ ಇಲ್ಲ. ಇವಾಗ ನಮ್ಗೆ ಅದ್ರ ಸರ್ಕಾರ ನಾವು ಇದುವರೆಗೂ ನಾವು ತಗೊಂಡು ಇಲ್ಲ. ನಮ್ಗೆ ಈ ಸರ್ಕಾರನೇ ಬೇಕಾಗಿಲ್ಲ. ಆರ್ಸಿದೀವಿ ಅಂದಿದ್ಕೆ ನಮ್ಮನ್ನ ರೋಡಲ್ಲಿ ಕುತ್ಕೊಳಕ್ ಬಿಡ್ತಿಲ್ವಾ? ನಮ್ಮ ಹೊಟ್ಟೆ ತುಂಬಿಸಾಕ್ ಬಿಡ್ತಾ ಇಲ್ವಾ? ನಾವು ಆರ್ಸಿದೀವಿ ಅಂತ ಇಲ್ಲ. ಇಷ್ಟೆಲ್ಲ ಮಾಡೋ ಬದಲು ಎಲ್ಲ ಬಡವ್ರಿಗೆ ವಿಸಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಅವರು. ನಾವೆಲ್ಲೋ ಮಾಡ್ಲಿ ಬಿಡಿ ಮೇಡಮ್. ನಾವೆಲ್ಲೋಗೋಣ. ನಮಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ. ಮಕ್ಕಳೆಲ್ಲ ಓದ್ತಿದ್ದಾರೆ. ಏನ್ ಮಾಡ್ಬೇಕು? ಅದಕ್ಕೆ ನ್ಯಾಯ ಕೊಡ್ಸ. ಇವರೇ ಕೊಟ್ಟಿರೋದು ಅಲ್ಲ, ಇವರೇ ಕೊಟ್ಟಿರೋದು ಮೇಡಮ್ ನಮ್ಗೆ ಸ್ವಂತ ಮನೆ ಇವ್ರು ಕೊಟ್ಟಿದ್ದಾರೆ ನಮ್ಗೆ. ಯಾವ ಸ್ವಂತ ಮನೇನು ಇಲ್ಲ. ದಿವಸಾಗೆ 300 ಜನ ಸಾಯ್ತವ್ರಂತ ನೀವು ಆಪರೇಷನ್ ಫುಟ್ಪಾತ್ ಸ್ಟಾರ್ಟ್ ಮಾಡಿದೀರಾ. 70,000 ವ್ಯಾಪಾರಿಗಳಿದ್ದಾರೆ. ಅವ್ರು ಸಾಯ್ದ್ರೆ ಏನ್ ಮಾಡ್ತೀರಾ? ಎಲ್ಲಿ ಕೊಡ್ತಾರೆ? ಸ್ಟಾರ್ಟಿಂಗ್ ಇಂದ ಒಂದ್ ಮಾತು ಹೇಳ್ತಾವ್ರೆ, ಆ ಪಕ್ಕಾ ರೋಡ್ ಇಂದಲ್ಲಿ ವ್ಯಾಪಾರ ಹಾಕೊಳ್ಳಿ. ಆ ಪಕ್ಕಾ ರೋಡ್ ಇವಾಗ ತನಕ ಯಾರು ತೋರಿಸಿಲ್ಲ ಪಕ್ಕಾ ರೋಡ್ ಎಲ್ಲಿದೆ ಅಂತ. ದುಡಿಯೋರು ಇಲ್ಲಿ 300 ರೂಪಾಯಿ ಯಾರು ಪ್ರಾಪರ್ಟಿ ಮಾಡ್ಕೊಂಡು ಸ್ವಂತ ಇದು ಆಸ್ತಿ ಗೀಸ್ತಿ ಏನಿಲ್ಲ, 300 ರೂಪಾಯಿ ದುಡ್ದು 100 ರೂಪಾಯಿ ಲೋನ್ ಕಟ್ಟುತ್ತಾರೆ. 200 ರೂಪಾಯಿದಲ್ಲಿ ಅವ್ರಿಗೂ ಇದೇ ಇರುತ್ತೆ, ಮಕ್ಳು ಎಜುಕೇಶನ್ ಅದು ಇದು ಅಂತ. ಹೌದು ಮೇಡಮ್. ಕೋರ್ಟ್ ಆರ್ಡರ್ ಅಂದ್ರೆ ಇಲ್ಲಿ ಐತಲ್ಲ, ಗೌರ್ಮೆಂಟ್ ನಂದಿನಿ ಐತೆ, ರಾಜಭವನ್ ಐತೆ, ಎಲ್ಲ ಗೌರ್ಮೆಂಟ್ ಸ್ಟಾಲ್ಸ್ ಐತಲ್ಲ. ಫಸ್ಟ್ ಅದ್ಮೇಲೆ ಆಕ್ಷನ್ ತಗೊಂಡು ಅದಾದ್ಮೇಲೆ ಪಬ್ಲಿಕ್ ಮೇಲೆ ಆಕ್ಷನ್ ತಗೊಳ್ಬೇಕು. ಫಸ್ಟ್ ಏನ್ ಹೇಳಿ, ಅವ್ರು ಸರಿ ಇರಬೇಕು, ಅದಾದ್ಮೇಲೆ ಪಬ್ಲಿಕ್ಗೆ ಸರಿ ಮಾಡಕ್ ಹೋಗ್ಬೇಕು. ಅದು ಸರಿ ಅಲ್ಲಲ್ಲ. ಫಸ್ಟ್ ಬಂದು ಎಲ್ಲ ಪಾಪ ಅವರು ದುಡಿಯೋಕ್ಕೆ ಊಟಕ್ಕಿರಲ್ಲ, ಒನ್ ಟೈಮ್ಗೆ ಊಟಕ್ಕಿರಲ್ಲ ಅಂತ ಅವ್ರಿಗೆ ಬಂದು ಕಷ್ಟ ಕೊಟ್ಬಿಟ್ಟು ಅವರು ನಂದಿನಿದಲ್ಲಿ AC ಹಾಕೊಂಡು ಫ್ಯಾನ್ದಲ್ಲಿ ಹಾಕೊಂಡು ರಾಜಭವನದಲ್ಲಿ ಫ್ಯಾನ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಏನಕ್ಕೆ? ಅವ್ರು ಟೆಂಡರ್ ಕೊಟ್ಟಿದ್ದಾರಲ್ಲ ರೋಲ್ ಕಾಲು. ಓಪನ್ ಆಗಿ ಹೇಳ್ತೀನಿ, ಕೊಟ್ಟಿದ್ದಾರಲ್ಲ ರೋಲ್ ಕಾಲ್ ಕೊಟ್ಟಿರೋರು ಆರಾಮಾಗಿರೋರೆ. ನಂಬಂಥವ್ರು 200-300 ದುಡಿಯೋರು ಎಲ್ಲ ಕಷ್ಟದಲ್ಲಿರೋದು.
ತರಕಾರಿ ತರ್ತೀರಾ, ಕಸ ತಗೊಂಡೋಗಿ ಇಲ್ಲೇ ರೋಡ್ಗೆ ಹಾಕ್ತೀರಾ? ಯಾರು ಹೇಳ್ತಾವ್ರೆ? ರೆಗ್ಯುಲರ್ ಹೇಳ್ತೀನಿ ನೋಡಿ, ರೆಗ್ಯುಲರ್ ಕಾರ್ಪೊರೇಷನ್ಗೆ ಕಲೆಕ್ಷನ್ ಹೋಗ್ತೈತೆ. ಓಪನ್ ಆಗಿ ಹೇಳ್ತೀನಿ, ರೆಗ್ಯುಲರ್ ಕಾರ್ಪೊರೇಷನ್ ಕಲೆಕ್ಷನ್, ರೆಗ್ಯುಲರ್ BBMP ಕಲೆಕ್ಷನ್. ಯಾರು ರಿಟರ್ನ್ ಸ್ಲಿಪ್ ಅಲ್ಲ, ಎಲ್ಲ ಪಾಕೆಟ್ಗೆ ಹೋಗ್ತಾ ಇರೋದು ಅವ್ರಿಗೆ. ಯಾಕೆ slip ತಗೊಳ್ಳಿ? ಯಾರು ಕೊಡ್ತಾರೆ ಸ್ಲಿಪ್? ಕೊಡ್ತಾ ಇಲ್ಲ. 20 ರೂಪಾಯಿ ಡೈಲಿ ಡ್ಯೂಟಿ ಮಾಡೋರಿಗೆ ಅವ್ರ ಕಲೆಕ್ಷನ್ 20, 100 ರೂಪಾಯಿ ತಿಂಗಳಿಗೆ 2,000 ಒಂದು ಅಂಗಡಿಯಿಂದ ಕೊಡಬೇಕು. ದುಡಿಯೋದು 300 ರೂಪಾಯಿದಲ್ಲಿ 2,000 ಅವ್ರು ಕೊಟ್ರೆ ನಾವೇನ್ ತಿನ್ಬೇಕು? ಕೆಲಸ ಮಾಡ್ಕೋತೀರಾ ಸರ್? ನೀವು ಸ್ಲಿಪ್ ತಗೊಳ್ಳಿ, ಏನೇ ಕೊಡ್ಬೇಕಾದ್ರೂ ಒಂದು ಸ್ಲಿಪ್ ಇರಬೇಕು. ಯಾರು ಕೊಡ್ತಾರಮ್ಮ ಸ್ಲಿಪ್? ಇವಾಗ ಇದು ಬಂದ್ರಲ್ಲ, ಇವಾಗ ನೋಡ್ಕೊಳ್ಳಿ, ಇದೆಲ್ಲ ಶೂಟ್ ಮಾಡಿ ಇಷ್ಟೆಲ್ಲ ಎತ್ತಿದಾರಲ್ಲ ಅಂಗಡಿ, ಏನಾದ್ರು ನೋಟಿಸ್ ಕೊಟ್ರಾ? ಆಸ್ ಪರ್ ಗೌರ್ಮೆಂಟ್ ಆಸ್ ಪರ್ ಗೌರ್ಮೆಂಟ್ ಆಕ್ಟ್, ಆಸ್ ಪರ್ ಕೇಳ್ಬೇಕು, ನೋಟಿಸ್ ಏನ್ ಕೇಳಿ, ಏನ್ ಯಾರು ಜವಾಬ್ ಕೊಡ್ತಾ ಇಲ್ಲ? ಯಾರು ಜವಾಬ್ ಕೊಡ್ತಾ ಇಲ್ಲ? ಆಸ್ ಪರ್ ಗೌರ್ಮೆಂಟ್ ಆಕ್ಟ್ ರೂಲ್, ವೆಂಡರ್ ಆಕ್ಟ್ ಇದೆ, ನಿಮಗೂ ಗೊತ್ತಿರುತ್ತೆ. ನೀವು ಎಜುಕೇಟೆಡ್, ನಾನು ಎಜುಕೇಟೆಡ್, ನಾನು ಸಪೋರ್ಟ್ ಆಗಿ ಬಂದಿರೋದಿಲ್ಲಿ. ಆಸ್ ಪರ್ ಗೌರ್ಮೆಂಟ್ ಆಕ್ಟು ವೆಂಡರ್ಸ್ಗೆ ಎಲ್ಲ ಏನಿದ್ರು ಪ್ರಯೋರ್ ನೋಟಿಸ್ ಕೊಡಲೇಬೇಕು. GBI ಇಂದ ಎಲ್ಲರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ನೀವು ವೆಂಡರ್ ಪಾತ್ಗೆ ಇದ್ದೀರಾ ಅಂತ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಸರಿನಾ? ಆಲ್ ಆಫ್ ಸಡನ್ ಮಂದಿ ಈ ಥರ ಎದ್ದು ಬಿಟ್ರೆ ಆಲ್ ಆಫ್ ಸಡನ್ ಏನ್ ಬಂದಿಲ್ಲ. ಅವರು ಸುಮಾರು 1 ತಿಂಗಳಿಂದ ಇದನ್ನ ನಿಮಗೆ ಹೇಳ್ತಾನೆ ಇದ್ದಾರೆ, ಪ್ರೆಸ್ ಮೀಟ್ ಮಾಡ್ತಾನೆ ಇದ್ದಾರೆ, ಮತ್ತೆ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡ್ತಾರೆ. ಸರಿ ಮ್ಯಾಮ್, ಮಾಡ್ತಾವ್ರೆ, ಅದು ಹೇಳ್ತೀನಿ ನಾವು ಓಪನ್ ಆಗಿ. ಫಸ್ಟ್ ಅಧಿಕಾರಿಗಳಿಗೆ ಹೇಳಿ ಅವ್ರದ್ದು ಸರಿ ಮಾಡ್ಕೊಳ್ಳೋಕೆ ಹೇಳಿ. ಅವ್ರ ನಂದಿನಿ ಎತ್ತಲಿ, ರಾಜಭವನ್ ಎತ್ತಲಿ, ಪೊಲೀಸ್ ಚೌಕಿ ಇರೋದು ಆ ಚೌಕಿ ಗೌರ್ಮೆಂಟ್ ಅಂದ್ರೆ ಬಿಟ್ಬಿಡ್ತೀರಾ? ಗೌರ್ಮೆಂಟ್ ಒಂದೇ, ನಾವೇ ಟ್ಯಾಕ್ಸ್ ಕಟ್ಟಿದ್ರೆ ಗೌರ್ಮೆಂಟ್ ನಡೆಯೋದು, ನಾವು ಟ್ಯಾಕ್ಸ್ ಕೊಟ್ಟಿಲ್ಲ ಅಂದ್ರೆ ಗೌರ್ಮೆಂಟ್ ನಡೆಯೋದು? ಟ್ಯಾಕ್ಸ್ ಕಟ್ಟಲ್ವಂತಲ್ಲ. ಏನು ಒಂದು ಮ್ಯಾಚ್ ಬಾಕ್ಸ್ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಿತೀವಿ, ಏನು ಬೇರೆ ಎಲ್ಲ ಬಿಡ್ಬಿಡಿ, ಒಂದು ಮ್ಯಾಚಸ್ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಿತೀವಿ. ಸಾರ್ವಜನಿಕರು ಮಾತ್ರ ಟ್ಯಾಕ್ಸ್ ಕಟ್ಟೋದು. ಹೌದು. ಅಂದ್ರೆ ನೀವೇನ್ ಕಟ್ತಿಲ್ಲ, ನೀವೇನ್ ಫ್ರೀಯಾಗಿ ಕೂತ್ಕೊಂಡು ಏನಕ್ಕೆ ಕೊಡ್ತಾ ಇದೀರಲ್ಲ? ಬನ್ನಿ ತೋರಿಸ್ತೀನಿ ಎಷ್ಟು ಅಂಗಡಿಯಿಂದ ಟ್ಯಾಕ್ಸ್ಗಳು ಹೋಗ್ತೈತೆ. ವಿತ್ GST ನಂಬರ್ ಐತೆ, ಎಷ್ಟು ಅಂಗಡಿಗಳೈತೆ ಎಲ್ಲ ಟ್ಯಾಕ್ಸ್ ಹೋಗ್ತೈತೆ. ಇಲ್ಲಿ ಫುಟ್ಪಾತ್ ವೆಂಡರ್ಸು BBMP ಅವ್ರು ಕಲೆಕ್ಷನ್ ಮಾಡ್ತಾವ್ರೆ. ಅಷ್ಟಲ್ಲ, ಇವಾಗ ಇಷ್ಟೆಲ್ಲ ತೆಗ್ಸಿದ್ರಲ್ಲ, ನಿಮ್ಮ ಟಿವಿಗೂ ಪವರ್ ಇದ್ರೆ ನಿಮ್ಮ ಮುಂದೆ ಇದು ತೆಗ್ಸಿ, ಚೌಕಿ ತೆಗ್ಸಿ, ಪೊಲೀಸ್ ಚೌಕಿ ತೆಗ್ಸಿ, ಸರಿನಾ? ಇಲ್ಲಿ ನಂದಿನಿ ಐತೆ ಸರ್ಕಲಲ್ಲಿ, ಗೌರ್ಮೆಂಟ್ ಅದು ಟೆಂಡರ್ ಹಾಕ್ಸಿದ್ದಾರೆ, ಅದು ತೆಗ್ಸಿ. ಇಲ್ಲಿ ಎಲ್ಲ ಅಂಗಡಿಗಳೈತೆ, ಗೌರ್ಮೆಂಟ್ ಬೋರ್ಡ್ಗಳು ಇಷ್ಟು ದೊಡ್ಡ ಹಾಕೊಂಡು ಬೋರ್ಡ್ಗಳು ಹಾಕೊಂಡಿದ್ದಾರೆ, ಎಲ್ಲ ತೆಗಿಸ್ಬೇಕು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಏನು ಓದಿದಾರ? IT ಕಂಪನಿದಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಇವರು ಬಾಮಲ್ಲಿ ಇವ್ರ ವಯಸ್ಸಿಗೆ IT ಕಂಪನಿದಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ನಮ್ಮ ಬಾಮ ಹಿಂಗೆ? ಇವ್ರ ವಯಸ್ಸಿಗೆ IT ಕಂಪನಿದಲ್ಲಿ ಕೆಲಸ ಮಾಡಿ, ಸರಿ ನಿಮ್ಮ ಟಿವಿದಲ್ಲಿ ಕೆಲಸ ಕೊಡ್ತೀರಾ? ಚಾನಲ್ ಕೆಲಸ ಕೊಡ್ತೀರಾ? ಇವ್ರೇನೋ 200 ರೂಪಾಯಿ 300 ರೂಪಾಯಿ ದುಡ್ಕೊಂಡು ತಿನ್ಕೊಂಡು ಅವ್ರ ಜೀವನ ಮಾಡ್ಕೊಂಡಿರೋದು. ಎಷ್ಟು ದೊಡ್ಡದ ಅಂಗಡಿ ಇಲ್ಲ, ಶೋರೂಮ್ ಯಾರು ಹಾಕೊಂಡಿರಲಿಲ್ಲ. ಇಲ್ಲಿ ಒಂದೊಂದು ತಟ್ಟೆ ಹಾಕೊಂಡು ಒಂದು ತರಕಾರಿ 30 ರೂಪಾಯಿ ತರಕಾರಿ ಮಾಡ್ಕೊಂಡಿದ್ದು ಮೇಡಮ್. ಅಷ್ಟು ಬಂದು ಕಷ್ಟ ಕೊಡಬಾರ್ದು. ಯಾರು ಒಂದ್ ದಿವಸಕ್ಕೆ 300 ರೂಪಾಯಿ ಅಷ್ಟೇ, ಅದರಲ್ಲಿ ಒಂದು 100 ರೂಪಾಯಿ ಇದು ಆದ್ರೂ 200 ರೂಪಾಯಿ ಮನೆಗೆ ಇದು ಮಾಡ್ತಾರೆ ಅಷ್ಟೇ ಹೊರ್ತು ಬೇರೆ ಫುಟ್ಪಾತ್ ಮೇಲೆ ಇಷ್ಟೊಂದು ಇವ್ರು ಪ್ರೆಸರ್ ಆಗ್ತಾರಲ್ವಾ? ಏನ್ ಕಾರಣದಿಂದ ಆಗ್ತಾರೆ ಏನಿಲ್ಲ. ಎಲ್ಲಾರು ಬಿಲ್ಡಿಂಗ್ಗಳು ಕಟ್ಕೊಂಡವ್ರ? ಯಾರು ಇಲ್ವಲ್ಲ ಬಿಲ್ಡಿಂಗ್ ಕಟ್ಕೊಂಡವ್ರು, ಎಲ್ಲ ಹೋಗಿ ಬಾಡಿಗೆಗಳು ಕಟ್ಟವ್ರೆ ಅಲ್ವಾ? ಯಾರಾದ್ರೂ ಬಿಲ್ಡಿಂಗ್ ಕಟ್ಕೊಂಡಿರೋರ ಹತ್ರ ಹೋಗಿ ಕಿತ್ಕೊಳ್ಬೋದು. ಇರೋರ ಹತ್ರ ಯಾರು ಏನು ಮಾಡ್ತಾ ಇಲ್ಲ ಹೊರ್ತು ಇಲ್ದಿರೋರ ಹತ್ರ ಕಿತ್ಕೊಂಡು ತಿನ್ನೋದು ತಪ್ಪಲ್ವಾ? ಸರ್ಕಾರ ಹೇಳಿ ನೀವೇ, ಸರ್ಕಾರದ್ದು ತಪ್ಪು. ಅದು 2,000 ಬೇಡ ಯಾರಿಗೂ 2,000 ಬಂದ್ರೇನು ಬಿಟ್ರೇನು? ಮಕ್ಕಳು ಎಜುಕೇಶನ್ ಏನ್ ಮಾಡೋಣ? ಬಡವ್ರು ಅಂದ್ಬಿಟ್ಟು ಬಡವ್ರ ಮಕ್ಕಳನ್ನೆಲ್ಲ ಬೀದಿಗೆ ಬಿಟ್ಬಿಡೋಣ? ಹೇಳ್ರಿ, ಬೀದಿಗೆ ಬಿಡಕ್ಕಾಗುತ್ತೆ? ಚೆನ್ನಾಗಿದ್ದೀರಾ ಅಂದ್ರೆ ನೀವು ಯಾವುದೇ ರೀತಿ ಏನು ಕಟ್ತಂಗೆ ಏನು ಕಟ್ಟಿದ್ರು ಯಾರು ಮೇಡಮ್ ಹೇಳ್ತಾರೆ? ಎಲ್ಲ ಈಸ್ಕೊಂತಾರೆ, ಈಸ್ಕೊಂಡಿರೋ ಯಾರು ಇಲ್ಲ ಇಲ್ಲಿ, ಎಲ್ಲ ಈಸ್ಕೊಂತಾರೆ. ಈಸ್ಕೊಂಡಿರೋದು ಯಾರು ಹೇಳ್ತಾರೆ? ಪ್ರಶ್ನೆ ಮಾಡಿದ್ರೆ ಎತ್ತಿಸ್ತೀನಿ, ನಾಳೆ ಬಂದು ಎತ್ತಿಸ್ಬಿಟ್ಟು ಭಯ ಆಗ್ತದ್ರೆ ಅವ್ ಬಂದು ಹೆಂಗ್ ಹೇಳ್ತಾರೆ? 4-5 ಜನ ಬರ್ತಾರೆ, ಎತ್ತಿಸ್ತಾರೆ. ಅವಾಗ ಭಯ ಪಟ್ಕೊಂಡು ಎತ್ತಬೇಕೆ ಹೊರತು ಮಕ್ಕಳು ಮರಿಗಳು ಮನೇಲಿ ಇರ್ತಾರಲ್ಲ, ಅವ್ರಿಗೆ ಊಟ ಹಾಕೋದ್ ಬೇಡ. ಒಂದಿನ ಜೀವನ ಹೋದ್ರೆ ಎಷ್ಟು? ಇವತ್ತು ಒಂದು ವಾರದಿಂದ ಎಷ್ಟು ಜನಕ್ಕೆ ಎಷ್ಟು ಲಾಸ್ ಆಗಿದೆ ಗೊತ್ತಾ? ಮನೇಲಿ ಊಟಗಳು ತಿಂತಾರ, ಗಂಜಿ ಕುಡಿತಾರ, ಗೌರ್ಮೆಂಟ್ ನೋಡ್ತಾವ್ರ ಮನೆಯಲ್ಲಿ. ಅಕ್ಕಿ ಕೊಟ್ರೆ ಅದು ಒಂದು ಅಕ್ಕಿ ನಾವು ಗಂಜಿ ಕುಡ್ಕೊಂಡು ಕುಡ್ಬಿಡೋಣ ಹೇಳಿ? ಆ ರೇಷನ್ ಅಕ್ಕಿ ತಿನ್ನೋದನ್ನ ಕೊಡ್ತಾ ಇದಾರೆ. ಆ ರೇಷನ್ ಅಕ್ಕಿನೂ ಅವ್ರು 2,000 ಕೊಡ್ತೀನಿ ಅಂತಾರಲ್ಲ, 2,000ದಲ್ಲಿ ಜೀವನ ನಡೆಸ್ಬಿಟ್ಟು ಅವ್ರು ತೋರಿಸ್ಲಿ, ಆಮೇಲೆ ನಾವು ನಡೆಸ್ತೀರಿ. ಆ ಮಕ್ಕಳು ಮರಿ ಎಲ್ಲಾರನು ಎಲ್ಲೋ ಕಳ್ಸಿ
ಕಳಿಸ್ಬಿಟ್ಟು ಮಕ್ಕಳನ್ನ ಸಾಕ್ಬೇಕಲ್ವಾ ನಾವು? ಮಕ್ಕಳನ್ನು ನೋಡ್ಬೇಕು. ಬೀದಿಲಿ ಕುತ್ಕೊಂಡು ವ್ಯಾಪಾರ ಮಾಡೋರು 20-30 ವರ್ಷದ ಅಜ್ಜಿ ತಾತನ ಕಾಲದಿಂದಾನು ಕುತ್ಕೊಂಡ್ಬಿಟ್ಟು ಸಡನ್ ಆಗಿ ಬಂದು ಬತ್ತಿಸಿದ್ರೆ ಹೆಂಗೆ? ನೀವ್ಯಾಕೆ ಅಪ್ಪ ಹಾಕಿದ ಆಲ್ಮರ ಅಂತ ಹಾ? ಅನ್ವಯ ಇದು ಅನ್ವಯ ಏನ್ ಮಾಡೋಣ ಮೇಡಮ್? ನಾವು ಮಕ್ಕಳನ್ನ ಬಿಟ್ಬಿಟ್ಟು ದುಡಿಯೋದು ಓದೋ ಅಷ್ಟೊಂದು ಓದಿಲ್ಲ. ಓದಿದ್ದವ್ರು ಏನ್ ಮಾಡ್ತಾರೆ? ಫುಟ್ಪಾತ್ ಮೇಲೆ ತಾನೇ ಕುತ್ಕೊಳ್ಬೇಕು. ಇಲ್ಲ IT ಕಂಪ್ನಿಲಿ ಕೆಲಸ ಕೊಡ್ತಾರ ಫುಟ್ಪಾತ್ ಮೇಲೆ ಇರೋರ್ಗೆ? ಹೇಳ್ರಿ, ಇಲ್ಲ ಕಂಪ್ನಿಗಳು ಯಾರಾದ್ರೂ ಬಂದು ಕೆಲಸ ಕೊಡ್ತಾರೆ?